ಆತ್ಮೀಯ ಮಿತ್ರರೇ ನಮಸ್ಕಾರ. ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಿತ್ರರೇ. ಆತ್ಮೀಯ ಮಿತ್ರರೇ, ಇವತ್ತು ನಾನು ಹೇಳುವಂತಹ ವಿಷಯ, ತಮಗೆ ತಿಳಿಸಿಕೊಡುವಂತಹ ವಿಷಯ ತುಂಬಾ ಇಂಪಾರ್ಟೆಂಟು ಮತ್ತು ಬಹಳ ಜನಕ್ಕೆ ಇದರ ಕುರಿತಂತೆ ಮಾಹಿತಿ ಇಲ್ಲ. ಹಾಗಾಗಿ ಇದರ ಕುರಿತಂತೆ ನಾನು ಇವತ್ತು ವಿಷಯ ತಿಳಿಸಿದರೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಮಿತ್ರರೇ. ಅದರಲ್ಲಿ ಮದುವೆ ಆದವರಿಗಂತೂ ಮತ್ತು ಮದುವೆ ಆದವರಲ್ಲಿ ಮನಸ್ತಾಪಗಳು ಹುಟ್ಟಿಕೊಂಡವರಿಗೆ ಯಾವ ರೀತಿ ತಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಬಹುದೆಂಬಂತೆ ಕುರಿತಂತೆ ಈ ಒಂದು ವಿಡಿಯೋ ಅವರಿಗೆ ಉಪಯುಕ್ತ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಮಿತ್ರರೇ. ಬನ್ನಿ ಈಗ ವಿಡಿಯೋಗೆ ಹೋಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಅಲ್ಲ ಟಪ್ ಅಂತ ಪ್ರೆಸ್ ಮಾಡಿ ಮಿತ್ರರೇ. ನೋಡೋಣ ಬನ್ನಿ. ಈಗ ಮೊದಲಿನಿಂದ ನಾವು ನೋಡೋಣ. ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್. ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಮಿತ್ರರೇ ಪರಸ್ಪರ ಸಮ್ಮತಿಯೊಂದಿಗೆ ವಿಚ್ಛೇದನ. ಅಂದ್ರೆ ಮಿತ್ರರೇ ಎರಡು ಪಕ್ಷಗಾರರು ಅಂದ್ರೆ ಗಂಡು ಮತ್ತು ಹೆಣ್ಣು, ಗಂಡ ಮತ್ತು ಹೆಂಡತಿ ಇಬ್ಬರು ಸೇರಿ ಒಂದು ವಿವಾಹ ವಿಚ್ಛೇದನೆ ಅಂದ್ರೆ ಏನು ವಿವಾಹ ಆಗಿರುತ್ತಲ್ಲ, ಅದು ಹಿಂದೂ ಧರ್ಮದ ಪ್ರಕಾರ, ಮರ್ತ್ಬಿಟ್ಟಿದೆ, ಹಿಂದೂ ಧರ್ಮದ ವಿಧಿವಿಧಾನಗಳ ಪ್ರಕಾರ ಏನು ಮದುವೆ ಆಗಿರುತ್ತಲ್ಲ, ಅಂತಹ ಮದುವೆ ಮುಂದೆ 1 ವರ್ಷ ಆದ ಬಳಿಕ ಅಥವಾ 1 ವರ್ಷಕ್ಕಿಂತ ಹೆಚ್ಚಿಗೆ ಜೀವನವನ್ನು ಕಳೆದಾದ ಬಳಿಕ ಅವರ ಮನಸ್ಸಲ್ಲಿ ಯಾವುದಾದ್ರೂ ಗೊಂದಲಗಳು, ಮನಸ್ತಾಪಗಳು ಉದ್ಭವಿಸಿದಾಗ ಆಗ ಯಾವುದೇ ಒಂದು ವಿವಾದಗಳಿಲ್ಲದೆ ಅತಿ ಬೇಗನೆ ಯಾವ ರೀತಿ ವಿವಾಹ ವಿಚ್ಛೇದನ ಪಡೆದುಕೊಳ್ಳಬಹುದು ಎಂಬಂತೆ ಕುರಿತಂತೆ ಇವತ್ತು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತಿದ್ದೆ ಮಿತ್ರರೇ. ನೋಡಿ ಮಿತ್ರರೇ, ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಪರಸ್ಪರ ಒಪ್ಪಿಗೆಯೊಂದಿಗೆ, ಪರಸ್ಪರ ಸಮ್ಮತಿಯೊಂದಿಗೆ ತಾವು ಆದಂತಹ ವಿವಾಹವನ್ನ ವಿಘಟನೆಗೊಳಿಸುವುದು, ಅಂದ್ರೆ ವಿವಾಹನ ಮುರಿಯುವುದು ಅಂತ ನಾವು ಗ್ರಾಮೀಣ ಭಾಷೆಯಲ್ಲಿ ನಾವು ಕರಿತೀವಿ ಮಿತ್ರರೇ. ಇಲ್ಲಿ ನೋಡಿ, ಪರಸ್ಪರ ಒಪ್ಪಿಗೆ, ಇಬ್ಬರು ಸಂಗಾತಿಗಳು ತಮ್ಮ ಮದುವೆಯನ್ನು ಕೊನೆಗೊಳಿಸಲು ಒಪ್ಪುತ್ತಾರೆ. ಇಬ್ಬರು ಸಂಗಾತಿಗಳು ಅಂದರೆ ಯಾರು? ಗಂಡು ಮತ್ತು ಹೆಣ್ಣು. ಮತ್ತು ಅವರ ನಡುವೆ ಯಾವುದೇ ಸ್ಪರ್ಧೆ ಅಥವಾ ವಿವಾದವಿಲ್ಲದೆ ವಿಚ್ಛೇದನವನ್ನು ಪಡೆಯಲು ಪರಸ್ಪರ ನಿರ್ಧರಿಸುತ್ತಾರೆ ಮಿತ್ರರೇ. ಗೊತ್ತಾಯ್ತಾ? ಅಂದ್ರೆ ಈಗ ಡಿವೋರ್ಸ್ಗಳಲ್ಲಿ 2 ರೀತಿ ಬರುತ್ತೆ. ಒಂದು 13A ಅಂತ ಬರುತ್ತೆ. ಅಲ್ಲಿ ಒಬ್ರು ಡಿವೋರ್ಸ್ ಕೇಳ್ತಾರೆ, ಇನ್ನೊಬ್ರು ಡಿವೋರ್ಸ್ ಅನ್ನ ನಿರಾಕರಿಸುತ್ತಾರೆ. ಅಲ್ಲಿ ಒಂದು ಇದು ಸ್ಪರ್ಧೆ ಏರ್ಪಡುತ್ತೆ. ಹಾಗಾಗಿ ಅದು 13A ದಲ್ಲಿ ಬರುತ್ತೆ. ಹಾಗಾಗಿ ಅದು ಪರಸ್ಪರ ಒಪ್ಪಿಂದೆ ಮ್ಯೂಚುವಲ್ ಕನ್ಸೆಂಟ್ ಅಲ್ಲದ ಡಿವೋರ್ಸ್ ಆಗುತ್ತೆ. ನಮಗೆ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಒಪ್ಪಿಗೆಕೊಂಡಿದ್ದಾರೆ, ಯಾವುದೇ ಸ್ಪರ್ಧೆ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ ನಾವು ಚಂದನ್ ಶೆಟ್ಟಿ ಮತ್ತು ಯಾರದು ನಿವೇದಿತಾ ಗೌಡ ಅವ್ರದ್ದು ಏನು ಬಂದಿದೆಯಲ್ಲ, ಅದು 13B ಯಲ್ಲಿ ಪರಸ್ಪರ ಒಪ್ಪಿಗೆಯಿಂದ ವಿವಾಹ ವಿಚ್ಛೇದನೆ ಅಂತ ಬಂದಿದೆ. ಇನ್ನೊಂದು ಒಳ್ಳೆ ಉದಾಹರಣೆ ಹೇಳ್ಬೇಕಂದ್ರೆ ಯುವ ರಾಜ್ಕುಮಾರ್ ಮತ್ತು ಅವರ ಪತ್ನಿಯವ್ರದ್ದೇನು ಬಂದಿದೆಯಲ್ಲ, ಅದು ಪರಸ್ಪರ ಒಪ್ಪಿಗೆಯೊಂದಿಗೆ ವಿವಾಹ ವಿಚ್ಛೇದನೆ ಅಲ್ಲ. ಅಲ್ಲಿ ಸ್ಪರ್ಧೆ ಇದೆ. ಅಂದ್ರೆ ಒಬ್ರು ಡಿವೋರ್ಸ್ ಅನ್ನು ಕೇಳ್ತಿದ್ದಾರೆ, ಇನ್ನೊಬ್ರು ಕೇಳ್ತಿಲ್ಲ, ಅಲ್ಲಗೆಳ್ತಿದ್ದಾರೆ, ಈ ರೀತಿ. ಮತ್ತು ಈ ಪರಸ್ಪರ ಒಪ್ಪಿಗೆಯಿಂದ ಆಗುವಂತ ವಿವಾಹ ವಿಚ್ಛೇದನೆಗೂ ಮತ್ತು ಆ ವಿವಾಹ ವಿಚ್ಛೇದನೆಗೂ ಏನು ವ್ಯತ್ಯಾಸ? ನೋಡಿ ಮಿತ್ರರೇ, ಪರಸ್ಪರ ಒಪ್ಪಿಗೆ ವಿಚ್ಛೇದನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು 2 ಪಕ್ಷಗಳು ಅಂದ್ರೆ ಗಂಡ ಮತ್ತು ಹೆಂಡತಿ ಜಂಟಿಯಾಗಿ ಸೂಕ್ತವಾದ ಕೌಟುಂಬಿಕ ನ್ಯಾಯಾಲಯದಲ್ಲಿ, ಅಂದ್ರೆ ಒಂದು ತಾವು ಇರುವಂತಹ ಸ್ಥಳದ ಒಂದು ಕೌಟುಂಬಿಕ ಜುರಿಸ್ಡಿಕ್ಷನ್ ಅಂತ ಕರೀತಾರೆ. ಅಂದ್ರೆ ನ್ಯಾಯಾಲಯದ ವ್ಯಾಪ್ತಿಯ ಒಳಗಡೆ ಅವರು ಗಂಡು ಮತ್ತು ಹೆಣ್ಣು ಯಾವ ಏರಿಯಾದಲ್ಲಿ ಅಥವಾ ಯಾವ ಊರಲ್ಲಿ ಇರ್ತಾರೆ, ಆ ಊರಿನ ವ್ಯಾಪ್ತಿಯೊಳಗೆ ಇರುವಂತಹ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇಬ್ಬರೂ ಸೇರಿ, ಗಂಡು ಮತ್ತು ಹೆಣ್ಣು ಪರಸ್ಪರ ಇಬ್ಬರೂ ಸೇರಿ ಒಪ್ಪಿಗೆಯೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಅರ್ಜಿ ಔಪಚಾರಿಕ ಕಾನೂನು ಅಂದ್ರೆ ದಾಖಲಾತಿಯಾಗಿದ್ದು, ವಿಚ್ಛೇದನಕ್ಕೆ ಅವರ ಒಪ್ಪಂದ ಮತ್ತು ಅವರ ಮಕ್ಕಳ ಪಾಲನೆ, ಜೀವನಾಂಶ, ಹೆಂಡತಿಯ ಯಾವುದೇ ಕೆಲಸದಲ್ಲಿ ಇರಲಿಲ್ಲ ಅಥವಾ ತನ್ನ ಸ್ವ ಜೀವನಾಂಶವನ್ನು ಆಕೆ ನಿರ್ವಹಿಸಲು ಆಗ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ಯಾವ ರೀತಿ ಅದು ಒಪ್ಪಂದ ಆಗಿದ್ದಾರೆ ಇವರು. ಹೆಂಡತಿಗೆ ಎಷ್ಟು ಜೀವನಾಂಶ ಕೊಡಬೇಕು ಅಥವಾ 1 ಟೈಮ್ ಸೆಟಲ್ಮೆಂಟ್ ಕೊಡಬೇಕು, ಮಕ್ಕಳನ್ನು ಯಾವ ರೀತಿ ನೀವು ಪಾಲನೆ ಮಾಡಬೇಕು, ಅದೆಲ್ಲ ಕುರಿತಂತೆ ಮತ್ತು ಆಸ್ತಿಯ ವಿಭಜನೆ ಇತ್ಯಾದಿ ವಿಷಯಗಳ ಕುರಿತು ಅವರು ಒಂದು ನಿಯಮಗಳನ್ನ ಇದರಲ್ಲಿ ವಿವರಿಸ್ತಾರೆ. ಅಂದ್ರೆ ಒಂದು ಒಪ್ಪಂದ ಅಥವಾ ಏನೇ ಆಗಲಿ, ಏನೇ ಅಗ್ರಿಮೆಂಟ್ ಆಗಲಿ ಮಾಡ್ಕೊಂಡ್ಬಿಡ್ತಾರೆ ಮಿತ್ರರೇ. ಯಾವುದೇ ಕಿರಿಕಿರಿ
ಪರಿಪರಿ ಯಾವುದು ಇರುವುದಿಲ್ಲ ಮಿತ್ರರೇ. ಇನ್ನು ಅರ್ಜಿಯ ವಿಷಯಗಳು ಏನಪ್ಪಾ ಅಂತಂದ್ರೆ ಪರಸ್ಪರ ಸಮ್ಮತಿ ವಿಚ್ಛೇದನ, ಅರ್ಜಿಯ ಸಂಗಾತಿಗಳ ಹೆಸರುಗಳು, ವಿಳಾಸಗಳು, ಮದುವೆಯ ದಿನಾಂಕ, ಸ್ಥಳ, ಪರಸ್ಪರ ಒಪ್ಪಿಗೆ ವಿಚ್ಛೇದನ ಪಡೆಯಲು ಕಾರಣ ಅಂದ್ರೆ ಯಾಕೆ ನಾವು ವಿಚ್ಛೇದನ ಅಂತ ನೀವು ಅಂತಿರ್ಬೋದು. ನಮ್ಮಿಷ್ಟ, ನಾವು ಮದುವೆ ಆಗಿದ್ದೀವಿ, ಈಗ ನಾವಿಬ್ಬರು ಸ್ವಇಚ್ಛೆಯಿಂದ ಬೇರ್ಪಡಿಸ್ತಾ ಇದ್ದೀವಿ, ಅದಕ್ಕೆ ಕಾರಣ ಏನಕ್ಕೆ ಬೇಕು ಅದೆಲ್ಲ ಕೇಳೋದಿಲ್ಲ ಮಿತ್ರರೇ. ನ್ಯಾಯಾಲಯ ಸೂಕ್ತವಾದ ಕಾರಣವನ್ನು ಕೇಳುತ್ತೆ. ಏನಕ್ಕೆ ನೀವು ಇಬ್ಬರು ಪರಸ್ಪರವಾಗಿ ಡಿವೋರ್ಸ್ ಪಡಿತಾ ಇದ್ದೀರಿ ಮತ್ತು ಮೀಡಿಯೇಷನ್ ಕೂಡ ಮಾಡುತ್ತೆ. ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರನ್ನು ಅವರ ಮನಸ್ಥಿತಿ ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಈ ನಿರ್ಧಾರವನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಒಂದು ಮೀಡಿಯೇಷನ್ ಸೆಂಟರ್ ಕೂಡ ನ್ಯಾಯಾಲಯ ಒದಗಿಸಿಕೊಡುತ್ತೆ. ಅಲ್ಲಿ ಏನಾದರೂ ಇಬ್ಬರು ಮನಸ್ಸನ್ನ ಬದಲಾವಣೆ ಮಾಡಿಕೊಂಡ್ರೆ, ಈ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಂಡ್ರೆ ಮತ್ತೆ ಮದುವೆ ಕಂಟಿನ್ಯೂ ಆಗುತ್ತೆ. ಆ ಕಾರಣಕ್ಕೋಸ್ಕರ ನ್ಯಾಯಾಲಯ ಒಂದು ಇಬ್ಬರನ್ನು ಬೇರ್ಪಡಿಸೋಕ್ಕಿಂತ ಮತ್ತೆ ಒಂದು ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಮಿತ್ರರೇ. ಇನ್ನು ಒಪ್ಪಂದದ ನಿಯಮಗಳು ಮತ್ತು ಇತರ ಯಾವುದೇ ಸಂಬಂಧಿತ ವಿವರಗಳನ್ನು ಒಳಗೊಂಡಿರ್ತದೆ. ನ್ಯಾಯಾಲಯಕ್ಕೆ ಅಗತ್ಯವಿರುವ ಮಾಹಿತಿಯನ್ನು ನ್ಯಾಯಾಲಯ ಕೇಳುತ್ತೆ. ಇನ್ನು ಪರಸ್ಪರ ಸಮ್ಮತಿ ವಿಚ್ಛೇದನ ಅರ್ಜಿ ಎಷ್ಟು ತಿಂಗಳಲ್ಲಿ ಗಂಡು ಮತ್ತು ಹೆಣ್ಣು ಈ ಪರಸ್ಪರ ವಿಚ್ಛೇದನದ ಅರ್ಜಿ ಕೋರಿದಾಗ ಅವರಿಗೆ ಡಿಕ್ರಿ ಆಗುತ್ತೆ. ಅಂದರೆ ಒಂದು ಜಡ್ಜ್ಮೆಂಟ್ ಅಂತ ನೀವು ಕರಿತೀರಿ, ಡಿಕ್ರಿ ಅಂತ ಕರಿಬಹುದು. ಅಥವಾ ಒಂದು ಸಮ್ಮತಿ ಯಾವಾಗ ಸಿಗುತ್ತೆ, ಒಂದು ಕೋರ್ಟ್ನಿಂದ ಆದೇಶ ಯಾವಾಗ ಬರುತ್ತೆ ಅಂತ ನಾವು ಭಾವಿಸೋದಾದರೆ, ಈ ಒಂದು ಹಿಂದೂ ವಿಚ್ಛೇದನ ಕಾಯ್ದೆಯ ಕಲಂ 13B ಏನಿದೆಯಲ್ಲ, ಇದು ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಕೊಟ್ಟಾಗ ಕನಿಷ್ಠ ಅಂದರೂ 6 ತಿಂಗಳ ಅವಧಿ ಆಗುತ್ತೆ ಮಿತ್ರರೇ. ಇದು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ 6 ತಿಂಗಳ ಅವಧಿ ಅಂದರೆ ಅತಿ ಬೇಗ ಆಗುವಂತಹ ಅವಧಿ. ಅಂದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಯಾವುದೂ ನಿರ್ಧಾರ ಆಗಲ್ಲ. ಆದರೆ ಪರಸ್ಪರ ಒಪ್ಪಿಗೆಯೊಂದಿಗೆ ಬಂದಾಗ 6 ತಿಂಗಳಲ್ಲಿ ತಮಗೆ ವಿವಾಹ ವಿಚ್ಛೇದನದ, ವಿವಾಹ ವಿಘಟನೆಯ ಆದೇಶವನ್ನು ನ್ಯಾಯಾಲಯ ಕೊಡುತ್ತೆ ಮಿತ್ರರೇ. ಹಾಗಾಗಿ ನಾನು ಹೇಳೋದು, ಎರಡೂ ಪಕ್ಷಗಾರರು ಗಂಡು ಮತ್ತು ಹೆಣ್ಣು ಇಬ್ಬರೂ ಸೇರಿ ನಮಗೆ ದೂರ ಆಗ್ತೀವಿ, ವಿವಾಹದಿಂದ ವಿಚ್ಛೇದನ ಪಡಿತೀವಿ ಅಂದರೆ ನೀವು ಈ ಒಂದು ಕಲಂ ಮೂಲಕ ಅರ್ಜಿ ಸಲ್ಲಿಸಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಬಹುದು ಮಿತ್ರರೇ. ಮತ್ತು ಇದರಲ್ಲಿ ಒಂದು ಕಂಡೀಷನ್ ಅಂದರೆ, ಮದುವೆ ಆಗಿ 1 ವರ್ಷದವರೆಗೂ, ನಮಗೆ ಕೇಳಿ, ಮದುವೆಯಾಗಿ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆಯಾಗಿ ವಾಸವಾಗಿರ್ತಿರ್ಬೇಕು. ಅರ್ಥ ಆಯ್ತಾ? ಅಂದರೆ ಗಂಡು ಮತ್ತು ಹೆಣ್ಣು ಒಂದೇ ಮನೆಯಲ್ಲಿದ್ದು ವಿವಾಹ ವಿಚ್ಛೇದನೆ ಕೋರಿ ಅರ್ಜಿ ಕೊಡೋಕೆ ಬರೋದಿಲ್ಲ ಮಿತ್ರರೇ. ಇಷ್ಟು ಹೇಳಿ ಈ ಒಂದು ವಿವಾಹ ವಿಚ್ಛೇದನ ಕುರಿತಂತೆ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಇದನ್ನು ಬಹಳ ವಿಸ್ತರಣೆಯಾಗಿ ದೊಡ್ಡದಾಗಿ ವಿಷಯ ಅಂತ ನಾನು ಹೇಳಲ್ಲ. ಸುಮ್ಮನೆ ಒಂದು ಲೈನ್ನಲ್ಲಿ ಹೇಳ್ಕೊಡೋಂದ್ರೆ ಒಂದು 8 ನಿಮಿಷದಲ್ಲಿ ನಿಮಗೆ ಈ ಒಂದು ವಿವಾಹ ವಿಚ್ಛೇದನೆ 13B ಒಳಗೆ, ಅಂದರೆ ಅತಿ ಬೇಗನೆ ಪಡೆದುಕೊಳ್ಳುವಂತಹ, ಯಾವ ರೀತಿ ಪಡೆದುಕೊಳ್ಬೋದು, ಏನು ಕಂಡೀಷನ್ ಇದೆ, ಏನೇನು ಅರ್ಜಿ ಸಲ್ಲಿಸಬಹುದು, ಎಲ್ಲಿ ಸಲ್ಲಿಸಬಹುದು ಅಂತ ಕುರಿತಂತೆ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸಿಗೋಣ ಮಿತ್ರರೇ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ. ಅದಕ್ಕೇನು ಹಣ ಇಲ್ಲ, ಏನೂ ಇಲ್ಲ. ಮತ್ತು ಪಕ್ಕದಲ್ಲೇ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.